ಮಾತ್ರ ಯಾವ ರೂಪದಲ್ಲಿ ಇರ್ಬೋದು, ಶಾರ್ ಅವರು ಇದನ್ನು ಯಾವ ರೀತಿ ಬಗೆಹರಿಸ್ಬೋದು, ಯಾರ ಕೈಯಲ್ಲಿ ರಾಜ್ಯದ ಚುಕ್ಕಾಣಿ ಕೊಡಬಹುದು 28ರ ಗೆಲುವಿಗಾಗಿ. ಆಮೇಲೆ ಮುಂದಿನ ವಿಷಯ ಕರ್ನಾಟಕ ಮತ್ತು ಅದೇ ಕಾಲಕ್ಕೆ ವೆಸ್ಟ್ ಬೆಂಗಾಲ್ದಲ್ಲಿ ಗೆದ್ದಂತಹ BJP ಈ ಕರ್ನಾಟಕದಲ್ಲೂ ಗೆಲ್ತದನ 2022 ಅನ್ನೋದು ಒಂದು ಇವತ್ತು ದೊಡ್ಡ ಪ್ರಶ್ನೆ ಅದ. ಅದು ಮುಂದಿನ ಎಪಿಸೋಡದಲ್ಲ, ಅದನ್ನು ಮಾಡ್ತಾಯಿದ್ದೀವಿ. ಈಗ ಗೆದ್ದಿದ್ದೇನಪ್ಪ ಅಂದರೆ ಈಗ ಕರ್ನಾಟಕ ರಾಜಕೀಯದಲ್ಲಿ BJPಯಲ್ಲಿ ಗೊಂದಲ, ಕಾಂಗ್ರೆಸ್ನವರು ಗೊಂದಲ, JDS ರಾಜ್ಯ ಮಟ್ಟದ ಪಕ್ಷ ಉಳಿದಿಲ್ಲ. ಇವು ಇಲ್ಲಿಯ ಈ ಪಕ್ಷಗಳ ಸ್ಥಿತಿಗತಿ ಅಂತ ಹೇಳ್ತಾ ಇದರಲ್ಲಿ ಯಾರನ್ನು ಸೋಲಿಸ್ಬೋದು ಅನ್ನೋದನ್ನು ಮತ್ತಷ್ಟು ಚರ್ಚೆ ಮುಂದಿನ ಎಪಿಸೋಡಲ್ಲಿ ಮಾಡ್ತೀವಿ ಅಂತ ಹೇಳ್ತಾ ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದಿಲ್ಲ. S16 ನ್ಯೂಸ್ ಅಂತ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ವಂದನೆಗಳು.